ಚರ್ಚ್ ನಿರ್ಮಾಣ ಮಾಡಿದ್ರ ಅನ್ನೋದು ಪ್ರಶ್ನೆ. ದೊಡ್ಡ ನಾಗಮಂಗಲ ನಿವಾಸಿಗಳು ಇಂಥದೊಂದು ಗಂಭೀರ ಆರೋಪ ಮಾಡ್ತಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ದೊಡ್ಡ ನಾಗಮಂಗಲ ಸರ್ವೆ ನಂಬರ್ 54ರಲ್ಲಿ ಅಕ್ರಮವಾಗಿ ನಿರ್ಮಾಣ ಮಾಡಿದ್ದಾರೆ ಎನ್ನುವಂತಹ ಆರೋಪ. ಮಸೀದಿ, ಚರ್ಚ್ ಕಟ್ಟಡಗಳು ನಿರ್ಮಾಣ ಆಗಿದೆ ಅಕ್ರಮವಾಗಿ ಎನ್ನುವಂತಹ ಆರೋಪ. ದೂರು ನೀಡಿದ್ರು ಕೂಡ ಅಧಿಕಾರಿಗಳು ಕ್ರಮ ಕೈಗೊಂಡಿಲ್ಲ, ಕಣ್ಮುಚ್ಚಿ ಕುಳಿತಿದ್ದಾರೆ ಅಂತ ಸ್ಥಳೀಯರು ಆರೋಪ ಮಾಡ್ತಿದ್ದಾರೆ. 57 ಎಕರೆ ವಿಸ್ತೀರ್ಣದ ರಾಯಸಂದ್ರ ಕೆರೆ ಒತ್ತುವರಿಯಾಗಿದೆಯಂತೆ. ಈಗ ದೊಡ್ಡ ನಾಗಮಂಗಲ ಸರ್ವೆ ನಂಬರ್ 54ರಲ್ಲಿದ್ದೇನೆ. ಇದು ಕೆರೆಯನ್ನ ಒತ್ತುವರಿ ಮಾಡಿಕೊಂಡಿದ್ದಾರೆ. ರಾಯಸಂದ್ರ ಕೆರೆ ಸುಮಾರು ಕೆರೆ ಅಂಗಳವನ್ನ 10 ಎಕರೆಯಷ್ಟು ಒತ್ತುವರಿ ಮಾಡಿಕೊಂಡಿದ್ದಾರೆ. ನೋಡ್ತಿರ್ಬೋದು, ಇದು ಮಸೀದಿ ಕಟ್ತಾ ಇದ್ದಾರೆ ಒತ್ತುವರಿ ಮಾಡಿಕೊಂಡು. ಸಂಬಂಧಪಟ್ಟ ಕಂದಾಯ ಇಲಾಖೆಗೆ, ಜಿಲ್ಲಾಡಳಿತಕ್ಕೆ ಇಲ್ಲಿನ ಸ್ಥಳೀಯರು ಒಂದ್ ಕಡೆ ಒತ್ತಾಯ ಮಾಡಿದರೆ, ಪತ್ರ ಬರೆದಿದ್ದಾರೆ. ಆದ್ರೂ ಒತ್ತುವರಿ ತೆರವು ಕಾರ್ಯಾಚರಣೆ ಮಾಡಿಲ್ಲ. ಯಾಕಂದ್ರೆ ಸುಮಾರು ಮಸೀದಿ ಸೇರಿದಂತೆ ಚರ್ಚ್ ಸಹ ಇಲ್ಲಿ ಒತ್ತುವರಿ ಮಾಡಿಕೊಂಡಿದ್ದಾರೆ. ಸುಮಾರು ಮನೆಗಳಿದ್ದಾವೆ, ಎಲ್ಲವೂ ಒತ್ತುವರಿ ಆಗಿದೆ. ಸಂಬಂಧಪಟ್ಟ ಅಧಿಕಾರಿ ಎಚ್ಚೆತ್ತುಕೊಳ್ಬೇಕಾಗುತ್ತೆ. ಯಾಕಂದ್ರೆ ಕೆರೆ 57, ರಾಯಸಂದ್ರ ಕೆರೆ 57 ಎಕರೆ ವಿಸ್ತೀರ್ಣವಾದ ಕೆರೆ. ಆದ್ರೆ ಈಗ 10 ಎಕರೆ ಒತ್ತುವರಿ ಆಗಿದೆ. ಚರ್ಚು, ಮಸೀದಿ ಎಲ್ಲವೂ ನಿರ್ಮಾಣವಾಗ್ತಿದೆ. ಹೀಗಾಗಿ ಇಲ್ಲಿನ ಸುತ್ತಮುತ್ತ ಸ್ಥಳೀಯರು ಸಹ ಒಂದ್ ಕಡೆ ಗಂಭೀರ ಆರೋಪ ಸಹ ಮಾಡ್ತಿದ್ದಾರೆ. ಅಂದ್ರೆ ಈ ಒಂದು ಒತ್ತುವರಿ ಮಸೀದಿಯನ್ನ, ಚರ್ಚ್ ತೆರವು ಮಾಡಲೇಬೇಕು. ಯಾಕಂದ್ರೆ ಬೇಕಾಬಿಟ್ಟಾಗಿ ಸರ್ಕಾರಿ ಜಾಗವನ್ನು ವಶಕ್ಕೆ ಪಡಿಸಿಕೊಂಡಿದ್ದಾರೆ. ನೋಡ್ತಿರ್ಬೋದು, ಯಾವುದೇ ಪರ್ಮಿಷನ್ ಇಲ್ಲ, ಈಗ ಒತ್ತುವರಿ ಆಗಿದೆ. ಇದು ಮಸೀದಿ ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ ಸ್ಥಳೀಯರು ವಿರೋಧ ಮಾಡಿದಕ್ಕೆ ಡೋರ್ ಕ್ಲೋಸ್ ಮಾಡ್ಕೊಂಡು ಹೋಗಿದ್ದಾರೆ. ಹೀಗಾಗಿ ಬೇಗ ಎಚ್ಚೆತ್ತುಕೊಳ್ಬೇಕು ಕಂದಾಯ ಸಚಿವರು, ಕಂದಾಯ ಇಲಾಖೆ, ಜಿಲ್ಲಾಡಳಿತ. ಯಾಕಂದ್ರೆ ಕೆರೆಯ ಜಾಗವನ್ನ ಒತ್ತುವರಿ ಮಾಡಿಕೊಂಡಿದ್ದಾರೆ ಸುಮಾರು 10 ಎಕರೆ. ಯಾಕಂದ್ರೆ ರಾಯಸಂದ್ರ ಕೆರೆ 57 ಎಕರೆ ವಿಸ್ತೀರ್ಣವಾಗಿದೆ. ಹೀಗಾಗಿ ಬೇಗ ಇಲ್ಲಿನ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಬೇಕು. ಯಾರ್ಯಾರು ಈ ಒಂದು ಕೆರೆಯನ್ನು ಒತ್ತುವರಿ ಮಾಡಿಕೊಂಡಿದ್ದಾರೆ, ಕೆರೆ ತೆರವು ಮಾಡಬೇಕಂತೇನು ಇಲ್ಲಿನ ನಿವಾಸಿಗಳು ಒತ್ತಾಯ ಮಾಡ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಚರ್ಚ್ ನಿರ್ಮಾಣ ಮಾಡಿದ್ರ ಅನ್ನೋದು ಪ್ರಶ್ನೆ. ದೊಡ್ಡ ನಾಗಮಂಗಲ ನಿವಾಸಿಗಳು ಇಂಥದೊಂದು ಗಂಭೀರ ಆರೋಪ ಮಾಡ್ತಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ದೊಡ್ಡ ನಾಗಮಂಗಲ ಸರ್ವೆ ನಂಬರ್ 54ರಲ್ಲಿ ಅಕ್ರಮವಾಗಿ ನಿರ್ಮಾಣ ಮಾಡಿದ್ದಾರೆ ಎನ್ನುವಂತಹ ಆರೋಪ. ಮಸೀದಿ, ಚರ್ಚ್ ಕಟ್ಟಡಗಳು ನಿರ್ಮಾಣ ಆಗಿದೆ ಅಕ್ರಮವಾಗಿ ಎನ್ನುವಂತಹ ಆರೋಪ. ದೂರು ನೀಡಿದ್ರು ಕೂಡ ಅಧಿಕಾರಿಗಳು ಕ್ರಮ ಕೈಗೊಂಡಿಲ್ಲ, ಕಣ್ಮುಚ್ಚಿ ಕುಳಿತಿದ್ದಾರೆ ಅಂತ ಸ್ಥಳೀಯರು ಆರೋಪ ಮಾಡ್ತಿದ್ದಾರೆ. 57 ಎಕರೆ ವಿಸ್ತೀರ್ಣದ ರಾಯಸಂದ್ರ ಕೆರೆ ಒತ್ತುವರಿಯಾಗಿದೆಯಂತೆ. ಈಗ ದೊಡ್ಡ ನಾಗಮಂಗಲ ಸರ್ವೆ ನಂಬರ್ 54ರಲ್ಲಿದ್ದೇನೆ. ಇದು ಕೆರೆಯನ್ನ ಒತ್ತುವರಿ ಮಾಡಿಕೊಂಡಿದ್ದಾರೆ. ರಾಯಸಂದ್ರ ಕೆರೆ ಸುಮಾರು ಕೆರೆ ಅಂಗಳವನ್ನ 10 ಎಕರೆಯಷ್ಟು ಒತ್ತುವರಿ ಮಾಡಿಕೊಂಡಿದ್ದಾರೆ. ನೋಡ್ತಿರ್ಬೋದು, ಇದು ಮಸೀದಿ ಕಟ್ತಾ ಇದ್ದಾರೆ ಒತ್ತುವರಿ ಮಾಡಿಕೊಂಡು. ಸಂಬಂಧಪಟ್ಟ ಕಂದಾಯ ಇಲಾಖೆಗೆ, ಜಿಲ್ಲಾಡಳಿತಕ್ಕೆ ಇಲ್ಲಿನ ಸ್ಥಳೀಯರು ಒಂದ್ ಕಡೆ ಒತ್ತಾಯ ಮಾಡಿದರೆ, ಪತ್ರ ಬರೆದಿದ್ದಾರೆ. ಆದ್ರೂ ಒತ್ತುವರಿ ತೆರವು ಕಾರ್ಯಾಚರಣೆ ಮಾಡಿಲ್ಲ. ಯಾಕಂದ್ರೆ ಸುಮಾರು ಮಸೀದಿ ಸೇರಿದಂತೆ ಚರ್ಚ್ ಸಹ ಇಲ್ಲಿ ಒತ್ತುವರಿ ಮಾಡಿಕೊಂಡಿದ್ದಾರೆ. ಸುಮಾರು ಮನೆಗಳಿದ್ದಾವೆ, ಎಲ್ಲವೂ ಒತ್ತುವರಿ ಆಗಿದೆ. ಸಂಬಂಧಪಟ್ಟ ಅಧಿಕಾರಿ ಎಚ್ಚೆತ್ತುಕೊಳ್ಬೇಕಾಗುತ್ತೆ. ಯಾಕಂದ್ರೆ ಕೆರೆ 57, ರಾಯಸಂದ್ರ ಕೆರೆ 57 ಎಕರೆ ವಿಸ್ತೀರ್ಣವಾದ ಕೆರೆ. ಆದ್ರೆ ಈಗ 10 ಎಕರೆ ಒತ್ತುವರಿ ಆಗಿದೆ. ಚರ್ಚು, ಮಸೀದಿ ಎಲ್ಲವೂ ನಿರ್ಮಾಣವಾಗ್ತಿದೆ. ಹೀಗಾಗಿ ಇಲ್ಲಿನ ಸುತ್ತಮುತ್ತ ಸ್ಥಳೀಯರು ಸಹ ಒಂದ್ ಕಡೆ ಗಂಭೀರ ಆರೋಪ ಸಹ ಮಾಡ್ತಿದ್ದಾರೆ. ಅಂದ್ರೆ ಈ ಒಂದು ಒತ್ತುವರಿ ಮಸೀದಿಯನ್ನ, ಚರ್ಚ್ ತೆರವು ಮಾಡಲೇಬೇಕು. ಯಾಕಂದ್ರೆ ಬೇಕಾಬಿಟ್ಟಾಗಿ ಸರ್ಕಾರಿ ಜಾಗವನ್ನು ವಶಕ್ಕೆ ಪಡಿಸಿಕೊಂಡಿದ್ದಾರೆ. ನೋಡ್ತಿರ್ಬೋದು, ಯಾವುದೇ ಪರ್ಮಿಷನ್ ಇಲ್ಲ, ಈಗ ಒತ್ತುವರಿ ಆಗಿದೆ. ಇದು ಮಸೀದಿ ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ ಸ್ಥಳೀಯರು ವಿರೋಧ ಮಾಡಿದಕ್ಕೆ ಡೋರ್ ಕ್ಲೋಸ್ ಮಾಡ್ಕೊಂಡು ಹೋಗಿದ್ದಾರೆ. ಹೀಗಾಗಿ ಬೇಗ ಎಚ್ಚೆತ್ತುಕೊಳ್ಬೇಕು ಕಂದಾಯ ಸಚಿವರು, ಕಂದಾಯ ಇಲಾಖೆ, ಜಿಲ್ಲಾಡಳಿತ. ಯಾಕಂದ್ರೆ ಕೆರೆಯ ಜಾಗವನ್ನ ಒತ್ತುವರಿ ಮಾಡಿಕೊಂಡಿದ್ದಾರೆ ಸುಮಾರು 10 ಎಕರೆ. ಯಾಕಂದ್ರೆ ರಾಯಸಂದ್ರ ಕೆರೆ 57 ಎಕರೆ ವಿಸ್ತೀರ್ಣವಾಗಿದೆ. ಹೀಗಾಗಿ ಬೇಗ ಇಲ್ಲಿನ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಬೇಕು. ಯಾರ್ಯಾರು ಈ ಒಂದು ಕೆರೆಯನ್ನು ಒತ್ತುವರಿ ಮಾಡಿಕೊಂಡಿದ್ದಾರೆ, ಕೆರೆ ತೆರವು ಮಾಡಬೇಕಂತೇನು ಇಲ್ಲಿನ ನಿವಾಸಿಗಳು ಒತ್ತಾಯ ಮಾಡ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಚರ್ಚ್ ನಿರ್ಮಾಣ ಮಾಡಿದ್ರ ಅನ್ನೋದು ಪ್ರಶ್ನೆ. ದೊಡ್ಡ ನಾಗಮಂಗಲ ನಿವಾಸಿಗಳು ಇಂಥದೊಂದು ಗಂಭೀರ ಆರೋಪ ಮಾಡ್ತಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ದೊಡ್ಡ ನಾಗಮಂಗಲ ಸರ್ವೆ ನಂಬರ್ 54ರಲ್ಲಿ ಅಕ್ರಮವಾಗಿ ನಿರ್ಮಾಣ ಮಾಡಿದ್ದಾರೆ ಎನ್ನುವಂತಹ ಆರೋಪ. ಮಸೀದಿ, ಚರ್ಚ್ ಕಟ್ಟಡಗಳು ನಿರ್ಮಾಣ ಆಗಿದೆ ಅಕ್ರಮವಾಗಿ ಎನ್ನುವಂತಹ ಆರೋಪ. ದೂರು ನೀಡಿದ್ರು ಕೂಡ ಅಧಿಕಾರಿಗಳು ಕ್ರಮ ಕೈಗೊಂಡಿಲ್ಲ, ಕಣ್ಮುಚ್ಚಿ ಕುಳಿತಿದ್ದಾರೆ ಅಂತ ಸ್ಥಳೀಯರು ಆರೋಪ ಮಾಡ್ತಿದ್ದಾರೆ. 57 ಎಕರೆ ವಿಸ್ತೀರ್ಣದ ರಾಯಸಂದ್ರ ಕೆರೆ ಒತ್ತುವರಿಯಾಗಿದೆಯಂತೆ. ಈಗ ದೊಡ್ಡ ನಾಗಮಂಗಲ ಸರ್ವೆ ನಂಬರ್ 54ರಲ್ಲಿದ್ದೇನೆ. ಇದು ಕೆರೆಯನ್ನ
ಒತ್ತುವರಿ ಮಾಡಿಕೊಂಡಿದ್ದಾರೆ. ರಾಯಚಂದ್ರ ಕೆರೆ ಸುಮಾರು ಕೆರೆ ಅಂಗಳವನ್ನ 10 ಎಕರೆಯಷ್ಟು ಒತ್ತುವರಿ ಮಾಡಿಕೊಂಡಿದ್ದಾರೆ. ನೋಡ್ತಿರ್ಬೋದು, ಇದು ಮಸೀದಿ ಕಟ್ತಾ ಇದ್ದಾರೆ ಒತ್ತುವರಿ ಮಾಡಿಕೊಂಡು. ಸಂಬಂಧಪಟ್ಟ ಕಂದಾಯ ಇಲಾಖೆಗೆ, ಜಿಲ್ಲಾಡಳಿತಕ್ಕೆ ಇಲ್ಲಿನ ಸ್ಥಳೀಯರು ಒಂದ್ ಕಡೆ ಒತ್ತಾಯ ಮಾಡಿದ್ದಾರೆ, ಪತ್ರ ಬರೆದಿದ್ದಾರೆ. ಆದ್ರೂ ಒತ್ತುವರಿ ತೆರವು ಕಾರ್ಯಾಚರಣೆ ಮಾಡಿಲ್ಲ. ಯಾಕಂದ್ರೆ ಸುಮಾರು ಮಸೀದಿ ಸೇರಿದಂತೆ ಚರ್ಚ್ ಸಹ ಇಲ್ಲಿ ಒತ್ತುವರಿ ಮಾಡಿಕೊಂಡಿದ್ದಾರೆ. ಸುಮಾರು ಮನೆಗಳಿದ್ದಾವೆ, ಎಲ್ಲವೂ ಒತ್ತುವರಿ ಆಗಿದೆ. ಸಂಬಂಧಪಟ್ಟ ಅಧಿಕಾರಿ ಎಚ್ಚೆತ್ತುಕೊಳ್ಬೇಕಾಗುತ್ತೆ. ಯಾಕಂದ್ರೆ ಕೆರೆ 57, ರಾಯಚಂದ್ರ ಕೆರೆ 57 ಎಕರೆ ವಿಸ್ತೀರ್ಣವಾದ ಕೆರೆ. ಆದ್ರೆ ಈಗ 10 ಎಕರೆ ಒತ್ತುವರಿ ಆಗಿದೆ. ಚರ್ಚು ಮಸೀದಿ ಎಲ್ಲವೂ ನಿರ್ಮಾಣವಾಗ್ತಿದೆ. ಹೀಗಾಗಿ ಇಲ್ಲಿನ ಸುತ್ತಮುತ್ತ ಸ್ಥಳೀಯರು ಸಹ ಒಂದ್ ಕಡೆ ಗಂಭೀರ ಆರೋಪ ಸಹ ಮಾಡ್ತಿದ್ದಾರೆ. ಅಂದ್ರೆ ಈ ಒಂದು ಒತ್ತುವರಿ ಮಸೀದಿಯನ್ನ, ಚರ್ಚ್ ತೆರವು ಮಾಡಲೇಬೇಕು. ಯಾಕಂದ್ರೆ ಬೇಕಾಬಿಟ್ಟಿಯಾಗಿ ಸರ್ಕಾರಿ ಜಾಗವನ್ನು ವಶಕ್ಕೆ ಪಡಿಸಿಕೊಂಡಿದ್ದಾರೆ. ನೋಡ್ತಿರ್ಬೋದು, ಯಾವುದೇ ಪರ್ಮಿಷನ್ ಇಲ್ಲ, ಈಗ ಒತ್ತುವರಿ ಆಗಿದೆ. ಇದು ಮಸೀದಿ ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ ಸ್ಥಳೀಯರು ವಿರೋಧ ಮಾಡೋದಕ್ಕೆ ಡೋರ್ ಕ್ಲೋಸ್ ಮಾಡ್ಕೊಂಡು ಹೋಗಿದ್ದಾರೆ. ಹೀಗಾಗಿ ಬೇಗ ಎಚ್ಚೆತ್ತುಕೊಳ್ಬೇಕು ಕಂದಾಯ ಸಚಿವರು, ಕಂದಾಯ ಇಲಾಖೆ, ಜಿಲ್ಲಾಡಳಿತ. ಯಾಕಂದ್ರೆ ಕೆರೆಯ ಜಾಗವನ್ನ ಒತ್ತುವರಿ ಮಾಡಿಕೊಂಡಿದ್ದಾರೆ ಸುಮಾರು 10 ಎಕರೆ. ಯಾಕಂದ್ರೆ ರಾಯಚಂದ್ರ ಕೆರೆ 57 ಎಕರೆ ವಿಸ್ತೀರ್ಣವಾಗಿದೆ. ಹೀಗಾಗಿ ಬೇಗ ಇಲ್ಲಿನ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಬೇಕು. ಯಾರ್ಯಾರು ಈ ಒಂದು ಕೆರೆಯನ್ನು ಒತ್ತುವರಿ ಮಾಡಿಕೊಂಡಿದ್ದಾರೆ, ಕೆರೆ ತೆರವು ಮಾಡಬೇಕಂತನೂ ಇಲ್ಲಿನ ನಿವಾಸಿಗಳು ಒತ್ತಾಯ ಮಾಡ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಚರ್ಚ್ ನಿರ್ಮಾಣ ಮಾಡಿದ್ರ ಅನ್ನೋದು ಪ್ರಶ್ನೆ. ದೊಡ್ಡ ನಾಗಮಂಗಲ ನಿವಾಸಿಗಳು ಇಂಥದ್ದೊಂದು ಗಂಭೀರ ಆರೋಪ ಮಾಡುತ್ತಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ದೊಡ್ಡ ನಾಗಮಂಗಲ ಸರ್ವೆ ನಂಬರ್ 54ರಲ್ಲಿ ಅಕ್ರಮವಾಗಿ ನಿರ್ಮಾಣ ಮಾಡಿದ್ದಾರೆ ಎನ್ನುವಂತಹ ಆರೋಪ. ಮಸೀದಿ, ಚರ್ಚ್ ಕಟ್ಟಡಗಳು ನಿರ್ಮಾಣ ಆಗಿದೆ ಅಕ್ರಮವಾಗಿ ಎನ್ನುವಂತಹ ಆರೋಪ. ದೂರು ನೀಡಿದ್ರು ಕೂಡ ಅಧಿಕಾರಿಗಳು ಕ್ರಮ ಕೈಗೊಂಡಿಲ್ಲ, ಕಣ್ಮುಚ್ಚಿ ಕುಳಿತಿದ್ದಾರೆ ಅಂತ ಸ್ಥಳೀಯರು ಆರೋಪ ಮಾಡುತ್ತಿದ್ದಾರೆ. 57 ಎಕರೆ ವಿಸ್ತೀರ್ಣದ ರಾಯಚಂದ್ರ ಕೆರೆ ಒತ್ತುವರಿಯಾಗಿದೆಯಂತೆ. ಈಗ ದೊಡ್ಡ ನಾಗಮಂಗಲ ಸರ್ವೆ ನಂಬರ್ 54ರಲ್ಲಿದ್ದೇನೆ. ಇದು ಕೆರೆಯನ್ನ ಒತ್ತುವರಿ ಮಾಡಿಕೊಂಡಿದ್ದಾರೆ. ರಾಯಚಂದ್ರ ಕೆರೆ ಸುಮಾರು ಕೆರೆ ಅಂಗಳವನ್ನ 10 ಎಕರೆಯಷ್ಟು ಒತ್ತುವರಿ ಮಾಡಿಕೊಂಡಿದ್ದಾರೆ. ನೋಡ್ತಿರ್ಬೋದು, ಇದು ಮಸೀದಿ ಕಟ್ತಾ ಇದ್ದಾರೆ ಒತ್ತುವರಿ ಮಾಡಿಕೊಂಡು. ಸಂಬಂಧಪಟ್ಟ ಕಂದಾಯ ಇಲಾಖೆಗೆ, ಜಿಲ್ಲಾಡಳಿತಕ್ಕೆ ಇಲ್ಲಿನ ಸ್ಥಳೀಯರು ಒಂದ್ ಕಡೆ ಒತ್ತಾಯ ಮಾಡಿದ್ದಾರೆ, ಪತ್ರ ಬರೆದಿದ್ದಾರೆ. ಆದ್ರೂ ಒತ್ತುವರಿ ತೆರವು ಕಾರ್ಯಾಚರಣೆ ಮಾಡಿಲ್ಲ. ಯಾಕಂದ್ರೆ ಸುಮಾರು ಮಸೀದಿ ಸೇರಿದಂತೆ ಚರ್ಚ್ ಸಹ ಇಲ್ಲಿ ಒತ್ತುವರಿ ಮಾಡಿಕೊಂಡಿದ್ದಾರೆ. ಸುಮಾರು ಮನೆಗಳಿದ್ದಾವೆ, ಎಲ್ಲವೂ ಒತ್ತುವರಿ ಆಗಿದೆ. ಸಂಬಂಧಪಟ್ಟ ಅಧಿಕಾರಿ ಎಚ್ಚೆತ್ತುಕೊಳ್ಬೇಕಾಗುತ್ತೆ. ಯಾಕಂದ್ರೆ ಕೆರೆ 57, ರಾಯಚಂದ್ರ ಕೆರೆ 57 ಎಕರೆ ವಿಸ್ತೀರ್ಣವಾದ ಕೆರೆ. ಆದ್ರೆ ಈಗ 10 ಎಕರೆ ಒತ್ತುವರಿ ಆಗಿದೆ. ಚರ್ಚು ಮಸೀದಿ ಎಲ್ಲವೂ ನಿರ್ಮಾಣವಾಗ್ತಿದೆ. ಹೀಗಾಗಿ ಇಲ್ಲಿನ ಸುತ್ತಮುತ್ತ ಸ್ಥಳೀಯರು ಸಹ ಒಂದ್ ಕಡೆ ಗಂಭೀರ ಆರೋಪ ಸಹ ಮಾಡ್ತಿದ್ದಾರೆ. ಅಂದ್ರೆ ಈ ಒಂದು ಒತ್ತುವರಿ ಮಸೀದಿಯನ್ನ, ಚರ್ಚ್ ತೆರವು ಮಾಡಲೇಬೇಕು. ಯಾಕಂದ್ರೆ ಬೇಕಾಬಿಟ್ಟಿಯಾಗಿ ಸರ್ಕಾರಿ ಜಾಗವನ್ನು ವಶಕ್ಕೆ ಪಡಿಸಿಕೊಂಡಿದ್ದಾರೆ. ನೋಡ್ತಿರ್ಬೋದು, ಯಾವುದೇ ಪರ್ಮಿಷನ್ ಇಲ್ಲ, ಈಗ ಒತ್ತುವರಿ ಆಗಿದೆ. ಇದು ಮಸೀದಿ ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ ಸ್ಥಳೀಯರು ವಿರೋಧ ಮಾಡೋದಕ್ಕೆ ಡೋರ್ ಕ್ಲೋಸ್ ಮಾಡ್ಕೊಂಡು ಹೋಗಿದ್ದಾರೆ. ಹೀಗಾಗಿ ಬೇಗ ಎಚ್ಚೆತ್ತುಕೊಳ್ಬೇಕು ಕಂದಾಯ ಸಚಿವರು, ಕಂದಾಯ ಇಲಾಖೆ, ಜಿಲ್ಲಾಡಳಿತ. ಯಾಕಂದ್ರೆ ಕೆರೆಯ ಜಾಗವನ್ನ ಒತ್ತುವರಿ ಮಾಡಿಕೊಂಡಿದ್ದಾರೆ ಸುಮಾರು 10 ಎಕರೆ. ಯಾಕಂದ್ರೆ ರಾಯಚಂದ್ರ ಕೆರೆ 57 ಎಕರೆ ವಿಸ್ತೀರ್ಣವಾಗಿದೆ. ಹೀಗಾಗಿ ಬೇಗ ಇಲ್ಲಿನ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಬೇಕು. ಯಾರ್ಯಾರು ಈ ಒಂದು ಕೆರೆಯನ್ನು ಒತ್ತುವರಿ ಮಾಡಿಕೊಂಡಿದ್ದಾರೆ, ಕೆರೆ ತೆರವು ಮಾಡಬೇಕಂತನೂ ಇಲ್ಲಿನ ನಿವಾಸಿಗಳು ಒತ್ತಾಯ ಮಾಡ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಚರ್ಚ್ ನಿರ್ಮಾಣ ಮಾಡಿದ್ರ ಅನ್ನೋದು ಪ್ರಶ್ನೆ. ದೊಡ್ಡ ನಾಗಮಂಗಲ ನಿವಾಸಿಗಳು ಇಂಥದ್ದೊಂದು ಗಂಭೀರ ಆರೋಪ ಮಾಡುತ್ತಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ದೊಡ್ಡ ನಾಗಮಂಗಲ ಸರ್ವೆ ನಂಬರ್ 54ರಲ್ಲಿ ಅಕ್ರಮವಾಗಿ ನಿರ್ಮಾಣ ಮಾಡಿದ್ದಾರೆ ಎನ್ನುವಂತಹ ಆರೋಪ. ಮಸೀದಿ, ಚರ್ಚ್ ಕಟ್ಟಡಗಳು ನಿರ್ಮಾಣ ಆಗಿದೆ ಅಕ್ರಮವಾಗಿ ಎನ್ನುವಂತಹ ಆರೋಪ. ದೂರು ನೀಡಿದ್ರು ಕೂಡ ಅಧಿಕಾರಿಗಳು ಕ್ರಮ ಕೈಗೊಂಡಿಲ್ಲ, ಕಣ್ಮುಚ್ಚಿ ಕುಳಿತಿದ್ದಾರೆ ಅಂತ ಸ್ಥಳೀಯರು ಆರೋಪ ಮಾಡುತ್ತಿದ್ದಾರೆ. 57 ಎಕರೆ ವಿಸ್ತೀರ್ಣದ ರಾಯಚಂದ್ರ ಕೆರೆ ಒತ್ತುವರಿಯಾಗಿದೆಯಂತೆ. ಈಗ ದೊಡ್ಡ ನಾಗಮಂಗಲ ಸರ್ವೆ ನಂಬರ್ 54ರಲ್ಲಿದ್ದೇನೆ. ಇದು ಕೆರೆಯನ್ನ ಒತ್ತುವರಿ ಮಾಡಿಕೊಂಡಿದ್ದಾರೆ. ರಾಯಚಂದ್ರ ಕೆರೆ ಸುಮಾರು ಕೆರೆ ಅಂಗಳವನ್ನ 10 ಎಕರೆಯಷ್ಟು ಒತ್ತುವರಿ ಮಾಡಿಕೊಂಡಿದ್ದಾರೆ. ನೋಡ್ತಿರ್ಬೋದು, ಇದು ಮಸೀದಿ ಕಟ್ತಾ ಇದ್ದಾರೆ ಒತ್ತುವರಿ ಮಾಡಿಕೊಂಡು. ಸಂಬಂಧಪಟ್ಟ ಕಂದಾಯ ಇಲಾಖೆಗೆ, ಜಿಲ್ಲಾಡಳಿತಕ್ಕೆ ಇಲ್ಲಿನ ಸ್ಥಳೀಯರು ಒಂದ್ ಕಡೆ ಒತ್ತಾಯ ಮಾಡಿದ್ದಾರೆ, ಪತ್ರ ಬರೆದಿದ್ದಾರೆ. ಆದ್ರೂ ಒತ್ತುವರಿ ತೆರವು ಕಾರ್ಯಾಚರಣೆ ಮಾಡಿಲ್ಲ. ಯಾಕಂದ್ರೆ ಸುಮಾರು ಮಸೀದಿ ಸೇರಿದಂತೆ ಚರ್ಚ್ ಸಹ ಇಲ್ಲಿ ಒತ್ತುವರಿ ಮಾಡಿಕೊಂಡಿದ್ದಾರೆ. ಸುಮಾರು ಮನೆಗಳಿದ್ದಾವೆ, ಎಲ್ಲವೂ ಒತ್ತುವರಿ ಆಗಿದೆ. ಸಂಬಂಧಪಟ್ಟ ಅಧಿಕಾರಿ ಎಚ್ಚೆತ್ತುಕೊಳ್ಬೇಕಾಗುತ್ತೆ. ಯಾಕಂದ್ರೆ ಕೆರೆ 57, ರಾಯಚಂದ್ರ ಕೆರೆ 57 ಎಕರೆ ವಿಸ್ತೀರ್ಣವಾದ ಕೆರೆ. ಆದ್ರೆ ಈಗ 10 ಎಕರೆ
ಎಕರೆ ಒತ್ತುವರಿ ಆಗಿದೆ. ಚರ್ಚು ಮಸೀದಿ ಎಲ್ಲವೂ ನಿರ್ಮಾಣವಾಗ್ತಿದೆ. ಹೀಗಾಗಿ ಇಲ್ಲಿನ ಸುತ್ತಮುತ್ತ ಸ್ಥಳೀಯರು ಸಹ ಒಂದ್ ಕಡೆ ಗಂಭೀರ ಆರೋಪ ಸಹ ಮಾಡ್ತಿದ್ದಾರೆ. ಅಂದ್ರೆ ಈ ಒಂದು ಒತ್ತುವರಿ ಮಸೀದಿಯನ್ನ ಚರ್ಚ್ ತೆರವು ಮಾಡಲೇಬೇಕು. ಯಾಕಂದ್ರೆ ಬೇಕಾಬಿಟ್ಟಿಯಾಗಿ ಸರ್ಕಾರಿ ಜಾಗವನ್ನು ವಶಕ್ಕೆ ಪಡಿಸಿಕೊಂಡಿದ್ದಾರೆ. ನೋಡ್ತಿರ್ಬೋದು, ಯಾವುದೇ ಪರ್ಮಿಷನ್ ಇಲ್ಲ, ಈಗ ಒತ್ತುವರಿ ಆಗಿದೆ. ಇದು ಮಸೀದಿ ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ ಸ್ಥಳೀಯರು ವಿರೋಧ ಮಾಡೋದಕ್ಕೆ ಡೋರ್ ಕ್ಲೋಸ್ ಮಾಡ್ಕೊಂಡು ಹೋಗಿದ್ದಾರೆ. ಹೀಗಾಗಿ ಬೇಗ ಎಚ್ಚೆತ್ತುಕೊಳ್ಬೇಕು ಕಂದಾಯ ಸಚಿವರು, ಕಂದಾಯ ಇಲಾಖೆ, ಜಿಲ್ಲಾಡಳಿತ. ಯಾಕಂದ್ರೆ ಕೆರೆಯ ಜಾಗವನ್ನ ಒತ್ತುವರಿ ಮಾಡಿಕೊಂಡಿದ್ದಾರೆ ಸುಮಾರು 10 ಎಕರೆ. ಯಾಕಂದ್ರೆ ರಾಯಸಂದ್ರ ಕೆರೆ 57 ಎಕರೆ ವಿಸ್ತೀರ್ಣವಾಗಿದೆ. ಹೀಗಾಗಿ ಬೇಗ ಇಲ್ಲಿನ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಬೇಕು. ಯಾರ್ಯಾರು ಈ ಒಂದು ಕೆರೆಯನ್ನು ಒತ್ತುವರಿ ಮಾಡಿಕೊಂಡಿದ್ದಾರೆ ಕೆರೆ ತೆರವು ಮಾಡಬೇಕಂತನೂ ಇಲ್ಲಿನ ನಿವಾಸಿಗಳು ಒತ್ತಾಯ ಮಾಡ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.